ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 16/5/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ಪ್ರೀತಿಯು ಒಬ್ಬ ತಂದೆಯ ಜೊತೆ ಇದೆ, ಏಕೆಂದರೆ ನಿಮಗೆ ಬೆಹದ್ದಿನ ಆಸ್ತಿ ಸಿಗುತ್ತದೆ. ನೀವು ನನ್ನ ಬಾಬಾ ಎಂದು ಪ್ರೀತಿಯಿಂದ ಹೇಳುತ್ತೀರಿ. ಪ್ರಶ್ನೆ: ಯಾವುದೇ ದೇಹಧಾರಿ ಮನುಷ್ಯರ ಮಾತನ್ನು ತಂದೆಯೊಂದಿಗೆ ಹೋಲಿಕೆ ಮಾಡಲು ಸಾಧ್ಯವಿಲ್ಲ, ಏಕೆ? ಉತ್ತರ: ಏಕೆಂದರೆ ತಂದೆಯು ಒಂದೊಂದು ಮಾತು ಮಹಾವಾಕ್ಯವಾಗಿದೆ. ಯಾರು ಮಹಾವಾಕ್ಯಗಳನ್ನು ಕೇಳುವರು ಮಹಾನ್ ಅರ್ಥಾತ್ ಪುರುಷೋತ್ತಮರಾಗಿಬಿಡುತ್ತಾರೆ. ತಂದೆಯ ಮಹಾವಾಕ್ಯಗಳು ಹೂಗಳನ್ನಾಗಿ ಮಾಡುತ್ತದೆ. ಮನುಷ್ಯರ ಮಾತು ಮಹಾವಾಕ್ಯವಲ್ಲ, ಅದರಿಂದ ನಾವಿನ್ನೂ ಕೆಳಗಿಳಿಯುತ್ತಾ ಬಂದಿದ್ದೇವೆ. ಗೀತೆ: ಪ್ರಪಂಚ ಬದಲಾದರೂ ನಾವು ಬದಲಾಗುವುದಿಲ್ಲ. ಓಂ ಶಾಂತಿ. ಗೀತೆಯ ಮೊದಲನೆಯ ಸಾಲಿನಲ್ಲಿ ಸ್ವಲ್ಪ ಅರ್ಥವಿದೆ, ಬಾಕಿ ಇಡೀ ಗೀತೆಯು ಏನೂ ಪ್ರಯೋಜನಕ್ಕಿಲ್ಲ. ಹೇಗೆ ಗೀತೆಯಲ್ಲಿ ಭಗವಾನ್ ವಾಚ್ ಮನ್ಮನಾಗುವ ಮಧ್ಯಾಜಿ ಭವ, ಈ ಅಕ್ಷರವು ಸರಿಯಾಗಿದೆ, ಇದಕ್ಕೆ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಸರಿ ಇದೆ ಎಂದು ಹೇಳಲಾಗುತ್ತದೆ. ಈಗ ಭಗವಂತನೆಂದು ಯಾರಿಗೂ ಹೇಳಲಾಗುತ್ತದೆ. ಇದನ್ನು ಮಕ್ಕಳು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಭಗವಂತನೆಂದು ಶಿವನಿಗೆ ಹೇಳಲಾಗುತ್ತದೆ. ಶಿವ ತಂದೆಯು ಬಂದು ಶಿವಾಲಯವನ್ನು ರಚಿಸುತ್ತಾರೆ. ಆದರೆ ಎಲ್ಲಿ ಬರುತ್ತಾರೆ? ವೈಶಾಲ್ಯದಲ್ಲಿ ಸ್ವಯಂ ತಂದೆಯು ಬಂದು ತಿಳಿಸುತ್ತಾರೆ. ಹೇ ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳೇ ಎಂದು ಆತ್ಮವೇ ಹೇಳುತ್ತದೆ ಅಲ್ವೇ? ಆತ್ಮವೇ ಕೇಳುತ್ತದೆ ಅಲ್ವೇ? ನಾವು ಆತ್ಮರು ಅವಿನಾಶಿ ಎಂದು ಗೊತ್ತಿದೆ. ಈ ದೇಹ ವಿನಾಶಿಯಾಗಿದೆ. ನಾವು ಆತ್ಮರು ಈಗ ನನ್ನ ಪರಂಪಿತ ಪರಮಾತ್ಮನಿಂದ ಮಹಾವಾಕ್ಯವನ್ನು ಕೇಳುತ್ತಿದ್ದೇವೆ. ಮಹಾವಾಕ್ಯವು ಒಬ್ಬ ಪರಂಪಿತ ಪರಮಾತ್ಮದ್ದೇ ಆಗಿರುತ್ತದೆ. ಯಾರು ಮಹಾನ್ ಪುರುಷ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ. ಬಾಕಿ ಯಾರೆಲ್ಲ ಆತ್ಮರು ಗುರು ಮುಂತಾದವರಿದ್ದಾರೆ ಅವರದನ್ನು ಮಹಾವಾಕ್ಯವೆಂದು ಹೇಳುವುದಿಲ್ಲ. ಶಿವೋಹಂ ಎಂದು ಯಾರು ಹೇಳುತ್ತಾರೆ ಅದು ಸರಿಯಾದ ವಾಕ್ಯವಲ್ಲ. ನೀವು ಈಗ ತಂದೆಯಿಂದ ಮಹಾವಾಕ್ಯವನ್ನು ಕೇಳಿ ಹೂಗಳಾಗುತ್ತೀರಿ. ಮುಳ್ಳು ಹಾಗೂ ಹೂವಿನಲ್ಲಿ ಎಷ್ಟೊಂದು ವ್ಯತ್ಯಾಸವಿದೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ನಿಮಗೆ ಯಾವ ಮನುಷ್ಯನು ತಿಳಿಸುತ್ತಿಲ್ಲ. ಇವರಲ್ಲಿ ಶಿವ ತಂದೆಯು ವಿರಾಜಮಾನರಾಗಿದ್ದಾರೆ. ಅವರು ಆತ್ಮನಾಗಿದ್ದಾರೆ. ಆದರೆ ಇವರಿಗೆ ಪರಂ ಆತ್ಮ ಎಂದು ಹೇಳಲಾಗುತ್ತದೆ. ಈಗ ಪತಿತ ಆತ್ಮರು ಹೇಳುತ್ತಾರೆ, ಹೇ ಪರಂ ಆತ್ಮ ಬನ್ನಿ, ಬಂದು ನಮ್ಮನ್ನು ಪಾವನ ಮಾಡಿ. ಅವರು ಪರಂಪಿತ ಆಗಿದ್ದಾರೆ, ಪರಮ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ನೀವು ಪುರುಷೋತ್ತಮರೆಂದರೆ ಎಲ್ಲ ಪುರುಷರಿಗಿಂತ ಉತ್ತಮ ಪುರುಷರಾಗುತ್ತೀರಿ. ಅವರು ದೇವತೆಗಳಾಗಿದ್ದಾರೆ. ಪರಂಪಿತ ಅಕ್ಷರ ಬಹಳ ಮಧುರವಾಗಿದೆ. ಸರ್ವವ್ಯಾಪಿ ಎಂದು ಹೇಳುತ್ತಾರೆ, ಆಗ ಆ ಮಧುರತೆ ಇರುವುದಿಲ್ಲ. ನಿಮ್ಮಲ್ಲಿಯೂ ಸಹ ಬಹಳ ಕಡಿಮೆ ಮಂದಿ ಇದ್ದಾರೆ ಯಾರು ಪ್ರೀತಿಯಿಂದ ಅಂತರದಲ್ಲಿ ನೆನಪು ಮಾಡುತ್ತಾರೆ. ಆ ಸ್ತ್ರೀ ಪುರುಷರಂತೂ ಒಬ್ಬರನ್ನೊಬ್ಬರು ಸ್ವರೂಪದಲ್ಲಿ ನೆನಪು ಮಾಡುತ್ತಾರೆ. ಇದು ಆತ್ಮಗಳು ಪರಮಾತ್ಮನನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡುವುದಾಗಿದೆ. ಭಕ್ತಿ ಮಾರ್ಗದಲ್ಲಿ ಇಷ್ಟು ಪ್ರೀತಿಯಿಂದ ಪೂಜೆ ಮಾಡಲು ಸಾಧ್ಯವಿಲ್ಲ. ಈ ಪ್ರೀತಿ ಇರುವುದಿಲ್ಲ. ಯಾರೆಂದು ಗೊತ್ತಿಲ್ಲವೆಂದಾಗ ಪ್ರೀತಿಯು ಹೇಗಿರುತ್ತದೆ? ಈಗ ನಿಮ್ಮ ಮಕ್ಕಳಿಗೆ ಬಹಳ ಪ್ರೀತಿ ಇದೆ, ನನ್ನ ಬಾಬಾ ಎಂದು ಆತ್ಮವು ಹೇಳುತ್ತದೆ. ಆತ್ಮಗಳು ಪರಸ್ಪರ ಸಹೋದರಾಗಿದ್ದಾರೆ. ಪ್ರತಿಯೊಬ್ಬ ಸಹೋದರನು ಹೇಳುತ್ತಾನೆ, ನನ್ನ ಬಾಬಾ. ಬಾಬಾ ನನಗೆ ತನ್ನ ಪರಿಚಯವನ್ನು ನೀಡಿದ್ದಾರೆ, ಆದರೆ ಅದನ್ನು ಪ್ರೀತಿಯಿಂದ ಹೇಳುವುದಿಲ್ಲ. ಬಾಬಾ ನನಗೆ ಪರಿಚಯವನ್ನು ನೀಡಿದ್ದಾರೆ, ಆದರೆ ಅದನ್ನು ಪ್ರೀತಿಯಿಂದ ಹೇಳುವುದಿಲ್ಲ. ಯಾರಿಂದಾದರೂ ಏನಾದರೂ ಸಿಕ್ಕಿದರೆ ಅವರಲ್ಲಿ ಪ್ರೀತಿ ಇರುತ್ತದೆ. ಮಕ್ಕಳಿಗೆ ತಂದೆಯೊಂದಿಗೆ ಪ್ರೀತಿ ಇದೆ, ಏಕೆಂದರೆ ತಂದೆಯಿಂದ ಆಸ್ತಿ ಸಿಗುತ್ತದೆ. ಎಷ್ಟು ಹೆಚ್ಚು ಆಸ್ತಿ ಸಿಗುತ್ತದೆಯೋ ಅಷ್ಟು ಹೆಚ್ಚು ಮಕ್ಕಳಿಗೆ ಪ್ರೀತಿ ಇರುತ್ತದೆ. ಒಂದು ವೇಳೆ ತಂದೆಯ ಬಳಿ ಏನೂ ಆಸ್ತಿ ಇಲ್ಲ, ತಾತನ ಬಳಿ ಇದ್ದರೆ ತಂದೆಯಲ್ಲಿ ಇಷ್ಟು ಪ್ರೀತಿ ಇರುವುದಿಲ್ಲ. ಆಗ ತಾತನಲ್ಲಿ ಪ್ರೀತಿ ಇರುತ್ತದೆ, ಇದರಿಂದ ಆಸ್ತಿಯೂ ಸಿಗುತ್ತದೆ ಎಂದು ತಿಳಿಸುತ್ತಾರೆ. ಇವರು ಬೆಹದ್ದಿನ ತಂದೆಯಾಗಿದ್ದಾರೆ. ನೀವು ಮಕ್ಕಳಿಗೆ ಗೊತ್ತಿದೆ, ತಂದೆಯು ನಮಗೆ ಓದಿಸುತ್ತಿದ್ದಾರೆ. ಇದಂತೂ ಬಹಳ ಖುಷಿಯ ಮಾತಾಗಿದೆ ಅಲ್ವೇ? ಭಗವಂತ ನಮ್ಮ ತಂದೆಯಾಗಿದ್ದಾರೆ.
ಯಾವ ರಚಯಿತ ತಂದೆಯನ್ನು ಯಾರೂ ಸಹ ತಿಳಿದೇ ಇಲ್ಲ. ತಿಳಿದಿರುವ ಕಾರಣ ತನ್ನನ್ನೇ ತಂದೆ ಎಂದು ಹೇಳಿಬಿಡುತ್ತಾರೆ. ಹೇಗೆ ಮಗುವಿನೊಂದಿಗೆ ಕೇಳಿದಾಗ ನಿಮ್ಮ ತಂದೆ ಯಾರು, ಕೊನೆಯಲ್ಲಿ ಅದು ನಾನೇ ಎಂದು ಹೇಳುತ್ತದೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಎಲ್ಲಾ ತಂದೆಯರ ತಂದೆ ಅವಶ್ಯವಾಗಿದ್ದಾರೆ. ಈಗ ನಮಗೆ ಸಿಕ್ಕಿರುವ ಬೇಹದ್ದಿನ ತಂದೆಗೆ ತನ್ನದೇ ಆದ ಯಾವ ತಂದೆಯೂ ಇಲ್ಲ. ಇವರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಅಂತರದಲ್ಲಿ ಖುಷಿ ಇರಬೇಕಲ್ಲವೇ? ಆ ಯಾತ್ರೆಗಳಿಗೆ ಹೋದಾಗಲೂ ಇಷ್ಟೊಂದು ಖುಷಿ ಇರುವುದಿಲ್ಲ. ಏಕೆಂದರೆ ಪ್ರಾಪ್ತಿಯೇನೂ ಇಲ್ಲ. ಕೇವಲ ದರ್ಶನಕ್ಕಾಗಿ ಹೋಗುತ್ತಾರಷ್ಟೇ. ಸುಮ್ಮನೆ ಎಷ್ಟೊಂದು ಕಷ್ಟಪಡುತ್ತಿರುತ್ತಾರೆ. ಒಂದಂತೂ ಹಣವನ್ನು ಬಹಳ ಖರ್ಚು ಮಾಡುತ್ತಾರೆ, ಆದರೆ ಪ್ರಾಪ್ತಿ ಏನೂ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಒಂದು ವೇಳೆ ಸಂಪಾದನೆ ಇದ್ದಲ್ಲಿ ಭಾರತವಾಸಿಗಳು ಬಹಳ ಸಾಹುಕಾರ ಆಗುತ್ತಿದ್ದರು. ಈ ಮಂದಿರ ಮುಂತಾದವುಗಳನ್ನು ಕಟ್ಟಿಸುವುದರಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಾರೆ. ಸೋಮನಾಥ್ ಮಂದಿರವೇ ಅಲ್ಲ, ಎಲ್ಲಾ ರಾಜರುಗಳ ಬಳಿ ಮಂದಿರಗಳಿದ್ದವು. ನಿಮಗೆ ಎಷ್ಟೊಂದು ಸಂಪತ್ತನ್ನು ಕೊಟ್ಟಿದ್ದೆವು. 5,000 ವರ್ಷಗಳ ಹಿಂದೆ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ದೇನೆ. ಒಬ್ಬ ತಂದೆ ಈ ರೀತಿ ಹೇಳುತ್ತಾರೆ, ಇಂದಿಗೆ 5,000 ವರ್ಷಗಳ ಹಿಂದೆ ನಿಮಗೆ ರಾಜ್ಯವನ್ನು ಕಲಿಸಿ ಈ ರೀತಿ ಮಾಡಿದ್ದೇನು. ಈಗ ನೀವು ಏನಾಗಿಬಿಟ್ಟಿದ್ದೀರಿ? ಬುದ್ಧಿಯಲ್ಲಿ ಬರಬೇಕಲ್ಲವೇ? ನಾವು ಎಷ್ಟು ಶ್ರೇಷ್ಠರಾಗಿದ್ದೆವು. ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಸಂಪೂರ್ಣ ಕನಿಷ್ಠರಾಗಿದ್ದೇವೆ, ಕವಡೆಯ ಸಮಾನರಾಗಿದ್ದೇವೆ. ಈಗ ಮತ್ತೆ ನಾವು ಬಾಬಾರವರ ಬಳಿ ಹೋಗುತ್ತೇವೆ. ಯಾವ ತಂದೆಯು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಇದು ಒಂದೇ ಯಾತ್ರೆಯಾಗಿದೆ. ಯಾವಾಗ ಆತ್ಮಗಳಿಗೆ ತಂದೆಯವರು ಸಿಗುತ್ತಾರೆ ಅಂದ ಮೇಲೆ ಅಂತರದಲ್ಲಿ ಆ ಪ್ರೀತಿ ಇರಬೇಕು. ನೀವು ಮಕ್ಕಳು ಯಾವಾಗ ಇಲ್ಲಿಗೆ ಬರುತ್ತೀರಿ ಆಗ ಬುದ್ಧಿಯಲ್ಲಿರಬೇಕು, ನಾವು ಆ ತಂದೆಯ ಬಳಿ ಹೋಗುತ್ತೇವೆ. ಆದ್ದರಿಂದ ಪುನಃ ನಮಗೆ ವಿಶ್ವದ ರಾಜ್ಯಭಾಗ್ಯವು ಸಿಗುತ್ತದೆ. ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಇದು ಯಾತ್ರೆಯಾಗಿದೆ. ಯಾವಾಗ ಆತ್ಮಗಳಿಗೆ ತಂದೆಯೇ ಸಿಗುತ್ತಾರೆ ಎಂದ ಮೇಲೆ ಅಂತರದಲ್ಲಿ ಆ ಪ್ರೀತಿ ಇರಬೇಕು. ನೀವು ಮಕ್ಕಳು ಯಾವಾಗ ಇಲ್ಲಿಗೆ ಬರುತ್ತೀರಿ ಆಗ ಬುದ್ಧಿಯಲ್ಲಿರಬೇಕು, ನಾವು ಆ ತಂದೆಯ ಬಳಿ ಹೋಗುತ್ತೇವೆ. ಯಾರಿಂದ ಪುನಃ ನಮಗೆ ವಿಶ್ವದ ರಾಜ್ಯ ಭಾಗ್ಯವು ಸಿಗುತ್ತದೆ. ಆ ತಂದೆಯು ನಮಗೆ ಶಿಕ್ಷಣ ಕೊಡುತ್ತಾರೆ. ಮಕ್ಕಳೇ, ದಿವ್ಯ ಗುಣಗಳನ್ನು ಧಾರಣೆ ಮಾಡಿ ಸರ್ವಶಕ್ತಿವಂತನಾದ ಪತಿತ ಪಾವನಾದ ಆ ತಂದೆಯನ್ನು ನೆನಪು ಮಾಡಿ. ನಾನು ಕಲ್ಪಕಲ್ಪವೂ ಬಂದು ಹೇಳುತ್ತೇನೆ, ನನ್ನೊಬ್ಬನ್ನು ನೆನಪು ಮಾಡಿ. ಆಗ ವಿಕರ್ಮವು ವಿನಾಶ ಹೋಗುತ್ತದೆ. ಮನಸ್ಸಿನಲ್ಲಿ ಇದು ಬರಬೇಕಾಗಿದೆ. ನಾವು ಭೇದ್ಯನ ತಂದೆಯ ಬಳಿ ಬಂದಿದ್ದೇವೆ. ತಂದೆ ಹೇಳುತ್ತಾರೆ, ನಾನು ಗುಪ್ತನಾಗಿದ್ದೇನೆ. ಆತ್ಮನೇ ಹೇಳುತ್ತದೆ, ನಾನು ಆತ್ಮನಾಗಿದ್ದೇನೆ. ನೀವು ತಿಳಿದುಕೊಳ್ಳುತ್ತೀರಿ, ನಾವು ಶ್ರೀಮತದಂತೆ ನಾವು ಶಿವತಂದೆಯ ಬಳಿ ಬ್ರಹ್ಮಾರವರ ಬಳಿ ಹೋಗುತ್ತೇವೆ. ಯಾರು ಕಂಬೈಂಡ್ ಆಗುತ್ತಾರೆ ಅವರೊಂದಿಗೆ ನಾವು ಮಿಲನ ಮಾಡುತ್ತೇವೆ. ಯಾರಿಂದ ನಾವು ವಿಶ್ವದ ಮಾಲೀಕರಾಗುತ್ತೇವೆ. ಅಂತರದಲ್ಲಿ ಎಷ್ಟೊಂದು ಭೇದಿನ ಖುಷಿ ಇರಬೇಕು. ಯಾವಾಗ ಮಧುಬನಕ್ಕೆ ಬರಲು ಮನೆಯಿಂದ ಹೊರಡುತ್ತೇವೆ ಆಗ ಅಂತರದಲ್ಲಿ ಗದ್ದೆದಿತ ಉಂಟಾಗಬೇಕು. ತಂದೆಯು ನಮಗೆ ಓದಿಸಲು ಬಂದಿದ್ದಾರೆ. ಈಗ ನಮಗೆ ದೈವಿ ಗುಣಗಳ ಧಾರಣೆ ಮಾಡಲು ಯುಕ್ತಿಯನ್ನು ತಿಳಿಸುತ್ತಾರೆ. ಮನೆಯಿಂದ ಹೋರಾಡುವಾಗಲೇ ಅಂತರದಲ್ಲಿ ಈ ಖುಷಿ ಇರಬೇಕು. ಧಾರಣೆ ಮಾಡಲು ಯುಕ್ತಿಯನ್ನು ತಿಳಿಸುತ್ತಾರೆ. ಧಾರಣೆ ಮಾಡಲು ಯುಕ್ತಿಯನ್ನು ತಿಳಿಸುತ್ತಾರೆ. ಮನೆಯಿಂದ ಹೊರಡುವಾಗಲೇ ಅಂತರ್ಯಾಮದಲ್ಲಿ ಖುಷಿ ಇರಬೇಕು. ಹೇಗೆ ಕನ್ಯೆಯು ಪತಿಯ ಬಳಿ ಬರುವರು ಆಗ ಆಭರಣಗಳನ್ನು ಧರಿಸುತ್ತಾರೆ. ಆಗ ಮುಖವು ಅರಳುತ್ತದೆ. ಮುಖವು ಅರಳಿರುವುದು ದುಃಖವನ್ನು ಅನುಭವಿಸಲು, ನಿಮ್ಮ ಮುಖ ಅರಳಿರುವುದು ಸದಾ ಸುಖವನ್ನು ಪಡೆಯಲು ಬಂದಾಗ ಇಂಥ ತಂದೆ ಬಳಿ ಬರುವಾಗ ಎಷ್ಟೊಂದು ಖುಷಿ ಇರಬೇಕು. ಈಗ ನಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ. ಸತ್ಯುಗಕ್ಕೆ ಹೋದ ನಂತರ ಡಿಗ್ರಿಯು ಕಡಿಮೆ ಆಗುತ್ತದೆ. ಈಗಂತೂ ನಾವು ಬ್ರಾಹ್ಮಣರು ಈಶ್ವರ್ಯ ಸಂತಾನರಾಗಿದ್ದೇವೆ. ಭಗವಂತ ಕುಳಿತು ಓದಿಸುತ್ತಾರೆ. ಅವರು ನಮ್ಮ ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ. ಓದಿಸುತ್ತಾರೆ ಮತ್ತು ಪಾವನ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಈಗ ಆವಾತ್ಮರು ಈ ರಾವಣ ಚೀಚಿ ರಾಜ್ಯದಿಂದ ಮುಕ್ತರಾಗಬೇಕು. ಅಂತರದಲ್ಲಿ ಬಹಳಷ್ಟು ಖುಷಿ ಇರಬೇಕು. ಯಾವಾಗ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಆ ವಿದ್ಯೆಯನ್ನು ಎಷ್ಟು ಚೆನ್ನಾಗಿ ಓದಬೇಕು.
ವಿದ್ಯಾರ್ಥಿಗಳು ಚೆನ್ನಾಗಿ ಓದಿದರೆ ಒಳ್ಳೆಯ ಅಂಕಗಳಿಂದ ತೇರ್ಗಡೆಯಾಗುತ್ತಾರೆ. ಬಾಬಾ, ನಾವಂತೂ ಶ್ರೀನಾರಾಯಣರಾಗುತ್ತೇವೆ ಎಂದು ಮಕ್ಕಳು ಹೇಳುತ್ತಾರೆ. ಇದೇ ಸತ್ಯನಾರಾಯಣ ಕಥೆಯಾಗಿದೆ. ಅರ್ಥಾತ್ ನರನಿಂದ ನಾರಾಯಣ ಆಗುವ ಕಥೆಯಾಗಿದೆ. ಆ ಸುಳ್ಳು ಕಥೆಗಳಂತೂ ಜನ್ಮ ಜನ್ಮಾಂತರ ಕೇಳುತ್ತಾ ಬಂದಿದ್ದೇವೆ. ಈಗ ತಂದೆಯಿಂದ ಒಂದೇ ಬಾರಿ ನೀವು ಸತ್ಯವಾದ ಕಥೆಯನ್ನು ಹೇಳುತ್ತೀರಿ. ಅದರ ನಂತರ ಅದು ಭಕ್ತಿ ಮಾರ್ಗವು ನಡೆದು ಬರುತ್ತದೆ. ಹೇಗೆ ಶಿವತಂದೆಯು ಜನ್ಮ ಪಡೆದರು, ಇದನ್ನು ಪ್ರತಿ ವರ್ಷ ಜಯಂತಿಯನ್ನು ಆಚರಿಸುತ್ತಾ ಬಂದಿದ್ದಾರೆ. ಅವರು ಯಾವಾಗ ಬಂದರು ಏನ್ ಮಾಡಿದರು ಗೊತ್ತಿಲ್ಲ. ಒಳ್ಳೆಯದು. ಕೃಷ್ಣ ಜಯಂತಿಯನ್ನು ಆಚರಿಸುತ್ತಾರೆ. ಕೃಷ್ಣನನ್ನು ಯಾವಾಗ ಬಂದನು, ಹೇಗೆ ಬಂದನು ಎಂಬುದನ್ನು ಗೊತ್ತಿಲ್ಲ. ಕಂಶಪುರಿಯಲ್ಲಿ ಬರುತ್ತಾನೆಂದು ಹೇಳುತ್ತಾರೆ. ಈಗ ಅವನು ಪತಿತ ಪ್ರಪಂಚದಲ್ಲಿ ಹೇಗೆ ಜನ್ಮವನ್ನು ಪಡೆಯಲು ಸಾಧ್ಯ? ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು. ನಾವು ಬೇಹದ್ದಿನ ತಂದೆಯ ಬಳಿ ಹೋಗುತ್ತೇವೆ. ನಮಗೆ ಇಂತಿಂತಹ ಬಾಣವು ನಾಟಿತು, ಬಾಬಾರವರು ಬಂದಿದ್ದಾರೆ, ಈ ರೀತಿ ಅನುಭವ ಮಾಡಿ ಹೇಳುತ್ತಾರಲ್ಲವೇ? ಆ ದಿನದಿಂದ ನಾವು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಇದು ನಿಮ್ಮದು ಅತಿ ಶ್ರೇಷ್ಠ ತಂದೆಯ ಬಳಿ ಬರುವಂತ ಯಾತ್ರೆಯಾಗಿದೆ. ತಂದೆಯಂತೂ ಚೈತನ್ಯವಾಗಿದ್ದಾರೆ, ಮಕ್ಕಳ ಬಳಿ ಹೋಗುತ್ತಾರೆ. ಅದು ಜಡವಾದ ಜಾತ್ರೆಯಾಗಿದೆ. ಇಲ್ಲಂತೂ ತಂದೆಯು ಚೈತನ್ಯವಾಗಿದ್ದಾರೆ. ಹೇಗೆ ನಾಮಾತ್ಮರು ಮಾತನಾಡುತ್ತೆಯೋ ಹಾಗೆಯೇ ಆ ತಂದೆಯ ಶರೀರದ ಮೂಲಕ ಮಾತನಾಡುತ್ತಾರೆ. ಈ ವಿದ್ಯೆಯು ಭವಿಷ್ಯದ 21 ಜನ್ಮಗಳ ಶರೀರ ನಿಮಗಾಗಿ ಸಿಗುತ್ತದೆ. ಓದಬೇಕು ಅಥವಾ ಯಾವ ವ್ಯಾಪಾರವನ್ನು ಮಾಡಬೇಕಾಗಿದೆ? ತಂದೆ ತಿಳಿಸುತ್ತಾರೆ, ಎರಡನ್ನೂ ಮಾಡಿ. ಸನ್ಯಾಸಿಗಳಂತೆ ಮಠವನ್ನು ಬಿಟ್ಟು ಕಾಡಿಗೆ ಹೋಗಬಾರ್ದು. ಇದು ಪ್ರವೃತ್ತಿ ಮಾರ್ಗವಾಗಿದೆ ತಾನೇ. ಎರಡಕ್ಕೂ ವಿದ್ಯೆಯಾಗಿದೆ. ಎಲ್ಲರೂ ಓದುವುದು ಇಲ್ಲ. ಕೆಲವರು ಚೆನ್ನಾಗಿ ಓದುತ್ತಾರೆ, ಕೆಲವರು ಕಡಿಮೆ. ಕೆಲವರಿಗಂತೂ ಬಹಳ ಬೇಗನೆ ಭಾನವು ನಾಟುತ್ತದೆ. ಕೆಲವರು ಹೇಳುತ್ತಾರೆ, ಸರಿ, ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತೇನೆ. ಕೆಲವರಂತೂ ಇದು ಏಕಾಂತದಲ್ಲಿ ತಿಳಿದುಕೊಳ್ಳುವ ಮಾತುಗಳಾಗಿವೆ ಎಂದು ತಿಳಿದುಕೊಳ್ಳುತ್ತಾರೆ, ನಂತರ ಮರೆಯಾಗಿ ಬಿಡುತ್ತಾರೆ. ಕೆಲವರಿಗೆ ಜ್ಞಾನದ ಬಾಣವು ನಾಟಿದ ತಕ್ಷಣ ಬಂದು ತಿಳಿದುಕೊಳ್ಳುತ್ತಾರೆ. ಕೆಲವರಂತೂ ನಮಗೆ ಸಮಯ ಇಲ್ಲ ಎಂದು ಹೇಳಿಬಿಡುತ್ತಾರೆ. ಆದರೆ ಅವರಿಗೆ ಬಾಣವು ನಾಟಿಲ್ಲವೆಂದು ತಿಳಿದುಕೊಳ್ಳಬೇಕು. ನೋಡಿ, ಬ್ರಹ್ಮ ತಂದೆಗೆ ಬಾಣವು ನಾಟಿದೆ, ಎಲ್ಲವನ್ನೂ ಕೂಡಲೇ ಬಿಟ್ಟು ಬಿಟ್ಟರು. ರಾಜ್ಯಭಾಗ್ಯವನ್ನು ಸಿಗುತ್ತದೆ, ಅದರ ಮುಂದೆ ಇನ್ನೇನು? ಇದು ತಿಳಿದುಕೊಂಡಿರೋ ಕಾರಣ ನಾವಂತೂ ತಂದೆಯಿಂದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳಲು ಈಗ ತಂದೆ ತಿಳಿಸುತ್ತಾರೆ. ಈ ವ್ಯಾಪಾರವನ್ನು ಸಹ ಮಾಡಿ, ಆದರೆ ಒಂದು ವಾರ ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಿ, ರಚನೆ ಮಾಡಿ, ನಂತರ ಓಡಿ ಹೋಗುತ್ತಾರೆ. ತಂದೆ ಹೇಳುತ್ತಾರೆ, ನೀವು ರಚಿಸಿದ್ದೀರಿ ಅಂದ ಮೇಲೆ ಚೆನ್ನಾಗಿ ತಿಳಿದುಕೊಳ್ಳುವುದಿಲ್ಲವೆಂದರೆ ಅವರು ಸುಪುತ್ರರ ಮಕ್ಕಳು ಕಲ್ಪವೃಕ್ಷವನ್ನೆಂದು ತಿಳಿದುಕೊಳ್ಳಬೇಕಲ್ಲವೇ? ತಂದೆ ಹೇಳುತ್ತಾರೆ, ನೀವು ಶ್ರೀಮತಂತೆ ನಡೆಯಿರಿ, ಆಗ ಶ್ರೇಷ್ಠರಾಗುವಿರಿ. ಇಲ್ಲದಿದ್ದರೆ ಆಸ್ತಿ ಸಿಗಲು ಸಾಧ್ಯವಿಲ್ಲ. ಪವಿತ್ರರಾಗಿ ಸುಪುತ್ರ ಮಗುವಾಗಿ ಹೆಸರನ್ನು ಪ್ರಖ್ಯಾತಗೊಳಿಸಿ. ಬಾಣ ಹಾಕಿದರೆ ಹೇಳುತ್ತಾರೆ, ಈಗಂತೂ ನಾವು ಸತ್ಯವಾದ ಸಂಪಾದನೆಯನ್ನೇ ಮಾಡುತ್ತೇವೆ, ಇದರಲ್ಲಿ ಪರಿಶ್ರಮವಿದೆ. ನೀವು ಮಕ್ಕಳ ಕರ್ತವ್ಯವಾಗಿದೆ. ತಂದೆಯು ಮನೆ ಮತ್ತು ತಂದೆಯ ಅತ್ತೆಯ ಮನೆಯನ್ನು ಉದ್ಧಾರ ಮಾಡುವುದು. ತಂದೆ ಮನೆ ಮತ್ತು ಅತ್ತೆ ಮನೆಯನ್ನು ಉದ್ಧಾರ ಮಾಡುವುದು. ಯಾವಾಗ ನಿಮ್ಮನ್ನು ಕರೆಯುತ್ತಾರೆ ಆಗ ಅವರ ಕಲ್ಯಾಣ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ. ದಯಾಹೃದಯರಾಗಬೇಕು. ಪತಿತ ತಮೋಪ್ರಧಾನ ಮನುಷ್ಯರನ್ನು ತಮೋಪ್ರಧಾನನಾಗಿ ಮಾಡಲು ದಾರಿ ತೋರಿಸಬೇಕು. ನಿಮಗೆ ಗೊತ್ತಿದೆ, ಪ್ರತಿಯೊಂದು ವಸ್ತುವು ಹೊಸದಿಂದ ಹಳೆಯದು ಅವಶ್ಯವಾಗಿ ಆಗುತ್ತದೆ. ನರಕದಲ್ಲಿ ನಾವು ಪತಿತರಾಗಿದ್ದೆವು, ತಿಳಿದುಕೊಳ್ಳಬೇಕು. ಆದ್ದರಿಂದ ಪಾವನರಾಗಬೇಕು. ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ,
ಈ ಸಂದೇಶವನ್ನು ಕೊಡಿ. ತಂದೆಯ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ಈ ಯೋಗಾಗ್ನೆಯಿಂದ ಅಥವಾ ನಿಮ್ಮೆಲ್ಲರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಈಗ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಆದ್ದರಿಂದ ಪಾವನರಾಗಲು ಗಂಗೆಯನ್ನು ಸ್ನಾನ ಮಾಡಲು ಹೋಗುತ್ತಾರೆ. ತಾವು ಪತಿತರಾಗಿದ್ದೇವೆಂದು ತಿಳಿದುಕೊಳ್ಳಬೇಕು. ಆದ್ದರಿಂದ ಪಾವನರಾಗುವ ತಂದೆಯ ಆತ್ಮಗಳಿಗೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ಆಗ ನಿಮ್ಮ ಪಾಪಗಳು ನಾಶವಾಗುತ್ತವೆ. ಸದಾ ಸನ್ಯಾಸಿ ಮುಂತಾದವರೆಲ್ಲರಿಗೂ ಸಹ ನೆನಪಿನ ಯಾತ್ರೆಯಿಂದ ನಿಮ್ಮೆಲ್ಲರ ತುಕ್ಕು ಬಿಟ್ಟು ಹೋಗುತ್ತದೆ. ಒಂದು ವೇಳೆ ನೀವು ಪವಿತ್ರರಾಗಿ ನನ್ನ ಬಳಿ ಬರುತ್ತೀರಿ, ನಾನು ನಿಮ್ಮೆಲ್ಲರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಬರುತ್ತೇನೆ. ಹೇಗೆ ಚೇಳು ನಡೆಯುತ್ತಾ ಹೋಗುತ್ತದೆ. ಎಲ್ಲಿ ಮೃದುವಾದ ವಸ್ತುವನ್ನು ನೋಡಿದಾಗ ಅದು ಕುಟುಂಬಸ್ಥರ ಕಲ್ಲಿಗೆ ಕುಟ್ಟುಕೊಳ್ಳುವುದರಿಂದ ಏನು ಪ್ರಯೋಜನ? ನೀವು ಸಹ ತಂದೆಯ ಪರಿಚಯವನ್ನು ಕೊಡಿ. ನನ್ನ ಭಕ್ತರು ಎಲ್ಲಿರುತ್ತಾರೆ? ಇದನ್ನು ಸಹ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಶಿವನ ಮಂದಿರದಲ್ಲಿ ಕೃಷ್ಣನ ಮಂದಿರ ಇಲ್ಲ, ಲಕ್ಷ್ಮೀನಾರಾಯಣರ ಮಂದಿರ. ಕಲ್ಲಿಗೆ ಕಟುಕುವುದರಿಂದ ಪ್ರಯೋಜನ? ನೀವು ಸಹ ತಂದೆಯ ಪರಿಚಯವನ್ನು ಕೊಡಿ. ನನ್ನ ಭಕ್ತರು ಎಲ್ಲಿರುತ್ತಾರೆ? ಇದನ್ನು ಸಹ ತಂದೆಯೇ ತಿಳಿಸಿದ್ದಾರೆ. ಶಿವನ ಮಂದಿರದಲ್ಲಿ, ಕೃಷ್ಣನ ಮಂದಿರದಲ್ಲಿ, ಲಕ್ಷ್ಮಿಯ ಮಂದಿರದಲ್ಲಿ. ಭಕ್ತರು ನನ್ನ ಭಕ್ತಿಯನ್ನು ಮಾಡುತ್ತಿರುತ್ತಾರೆ. ಎಷ್ಟಾದರೂ ನನ್ನ ಮಕ್ಕಳಲ್ಲವೇ? ನನ್ನಿಂದ ರಾಜ್ಯವನ್ನು ಪಡೆಯುತ್ತಿದ್ದರು. ಈಗ ಪೂಜ್ಯರಿಂದ ಪೂಜಾರಿಗಳಾಗುತ್ತಿದ್ದೀರಿ. ದೇವತೆಗಳ ಭಕ್ತರಾಗಿದ್ದೀರ. ನಂಬರ್ 1 ಆಗಿದ್ದೀರಿ. ಶಿವನ ಅವ್ಯಭಿಚಾರಿ ಭೂತ ಪೂಜೆಯನ್ನು ಮಾಡಲಾರಂಭಿಸಿದರು. ಶಿವನ ಪೂಜಾರಿಗಳಿಗೆ ತಿಳಿಸಲು ಸಹಜವಾಗುತ್ತದೆ. ಇವರು ಎಲ್ಲಾ ಆತ್ಮಗಳ ತಂದೆ ಶಿವ ತಂದೆಯನ್ನು ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ. ಈಗ ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ವಿಕರ್ಮಗಳು ನಾಶವಾಗುತ್ತವೆ. ನಾವೀಗ ನಿಮಗೆ ಈ ಸಂದೇಶವನ್ನು ಕೊಡುತ್ತೇನೆ. ಪತಿತ ಪಾವನ ಜ್ಞಾನಸಾಗರನಾಗಿದ್ದಾನೆಂದು ತಂದೆಯು ಹೇಳುತ್ತಾರೆ. ಜ್ಞಾನವನ್ನು ತಿಳಿಸುತ್ತಿದ್ದೇನೆ. ಪಾವನರಾಗಲು ಯೋಗ್ಯವನ್ನು ಕಲಿಸುತ್ತಿದ್ದಾರೆ. ಬ್ರಹ್ಮ ತನುವಿನಿಂದ ನನ್ನನ್ನು ನೆನಪು ಮಾಡಿ ಎಂದು ಸಂದೇಶವನ್ನು ಕೊಡುತ್ತಿದ್ದೇನೆ. ನಿಮ್ಮ 84 ಜನ್ಮಗಳು ನೆನಪು ಮಾಡಿ. ಮಂದಿರಗಳಲ್ಲಿ ಮತ್ತು ಕುಂಭಮೇಳದಲ್ಲಿ ನಿಮಗೆ ಭಕ್ತರು ಸಿಗುತ್ತಾರೆ. ಅಲ್ಲಿ ಹೋಗಿ ನೀವು ತಿಳಿಸಿಕೊಡಬಹುದು. ಪತಿತ ಪಾವನ ಗಂಗೆಯು ಅಥವಾ ಪರಮಾತ್ಮನು ಅಂದ ಮೇಲೆ ಮಕ್ಕಳಿಗೂ ಖುಷಿ ಇರಬೇಕು. ನಾವು ಯಾರ ಬಳಿ ಹೋಗುತ್ತೇವೆ? ಎಷ್ಟು ಸಾಧಾರಣವಾಗಿದ್ದೇವೆ? ದೊಡ್ಡಸ್ತಿಕೆ ಏನು? ತೋರಿಸುವುದು. ಶಿವ ತಂದೆಯ ದೊಡ್ಡ ವ್ಯಕ್ತಿಗಾಗಿ ತೋರಿಸುತ್ತಾರೆ. ಏನು ಮಾಡಬೇಕು? ಸನ್ಯಾಸಿಗಳ ಶಾಸ್ತ್ರಗಳನ್ನು ತರಿಸಲಿಲ್ಲ, ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ನಾನಂತೂ ಏನು ಶೃಂಗಾರ ಮಾಡುತ್ತೇನೆಂದರೆ, ನಾನಂತೂ ಸಾಧಾರಣ ತನುವಿನಲ್ಲಿ ಪಡೆದುಕೊಳ್ಳುತ್ತೇನೆ. ನೀವು ಸಲಹೆ ಕೊಡಿ, ನಾನೇನು ಮಾಡಲಿ? ಏನು ಶೃಂಗಾರ ಮಾಡಲಿ? ಅವರು ಹೊಳೆಯುವ ಹುಸೇನನ ಕುದುರೆಯನ್ನು ಎತ್ತಿನ ಗಾಡಿಯಂತೆ ಗುಂಡು ಗುಂಡಾಗಿ ಶಿವನ ಚಿತ್ರವನ್ನು ತೋರಿಸುತ್ತಾರೆ. ಆಗ ತಂದೆಯು ಎತ್ತಿನ ಮೇಲಿಂದ ಬರುತ್ತಾರೆ. ಶಿವ ತಂದೆಯು ಎತ್ತಿನ ಮೇಲೆ ಎಲ್ಲಿಂದ ಬರುತ್ತಾರೆ? ಮಂದಿರದಲ್ಲಿ ಏತನ್ಯಕ್ಕೆ ಇಟ್ಟಿದ್ದಾರೆ. ಶಂಕರನ ಸವಾರಿ ಎಂದು ಹೇಳುತ್ತಾರೆ. ಸೂಕ್ಷ್ಮ ವತನದಲ್ಲಿ ಶಂಕರನ ಸವಾರಿ ಆಗುತ್ತದೆ. ಇದೆಲ್ಲವೂ ಭಕ್ತಿ ಮಾರ್ಗದಾಗಿದೆ, ಹಾಗೂ ಅದು ಡ್ರಾಮಾದಲ್ಲಿ ನಿಗದಿತವಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರ ನೆನಪು ಪ್ರೀತಿಯಾಗುವ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ
हम रूहानी बच्चों की रूहानी बाप दादा को याद प्यार और गुड मॉर्निंग। नमस्ते 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 शुक्रिया बाबा शुक्रिया ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ 1ನೇ ಪಾಯಿಂಟ್. ಸ್ವಯಂ ತಂದೆಯೊಂದಿಗೆ ತಾವು ಪ್ರತಿಜ್ಞೆ ಮಾಡಿಕೊಳ್ಳಿ. ಈಗ ನಾವು ಸತ್ಯವಾದ ಸಂಪಾದನೆಯನ್ನು ಮಾಡುತ್ತೇವೆ. ತನ್ನನ್ನು ಶಿವಾಲಯದ ಕರೆದುಕೊಂಡು ಹೋಗಲು ಯೋಗ್ಯರನ್ನಾಗಿ ಮಾಡಿಕೊಳ್ಳುತ್ತೇವೆ. ಸುಪುತ್ರ ಮಗುವಾಗಿ ತಂದೆಯಿಂದ ಶ್ರೀಮತಂತೆ ನಡೆದು ತಂದೆಯ ಹೆಸರನ್ನು ಪ್ರಖ್ಯಾತಗೊಳಿಸಬೇಕಾಗಿದೆ. 2ನೇ ಪಾಯಿಂಟ್. ದಯಾಹೃದಯಾಗಿ ತಮೋಪ್ರಧಾನ ಮನುಷ್ಯರನ್ನು ಸತೋಪ್ರಧಾನನಾಗಿ ಮಾಡಬೇಕು. ಎಲ್ಲರ ಕಲ್ಯಾಣ ಮಾಡಬೇಕು. ಸಾಯುವ ಮೊದಲು ಎಲ್ಲರಿಗೂ ತಂದೆಯ ನೆನಪನ್ನು ತರಿಸಬೇಕಾಗಿದೆ. ವರದಾನ. ಎಲ್ಲ ಮನುಷ್ಯ ಆತ್ಮರಿಗೆ ತಮ್ಮ 3 ಕಾಲಗಳ ದರ್ಶನ ಮಾಡಿಸುವಂತಹ ದಿವ್ಯ ದರ್ಪಣ. ನೀವು ಮಕ್ಕಳು ಈಗ ಇಂತಹ ದಿವ್ಯ ದರ್ಪಣ ಆಗಿ ಆ ದರ್ಪಣದ ಮೂಲಕ ಎಲ್ಲಾ ಮನುಷ್ಯಾತ್ಮರನ್ನೂ ಸಹ 3 ಕಾಲದ ದರ್ಶನ ಮಾಡಲಿ. ಅವರಿಗೆ ಸ್ಪಷ್ಟವಾಗಿ ಕಂಡು ಬರಲಿ, ನಾನು ಏನಾಗಿದ್ದೆ, ಈಗ ಏನಾಗಿದ್ದೇನೆ, ಭವಿಷ್ಯದಲ್ಲಿ ಏನಾಗಬೇಕಾಗಿದೆ. ಯಾವಾಗ ತಿಳಿಯುವುದು? ಅರ್ಥಾತ್ ಅನುಭವ ಮಾಡುತ್ತಾರೆ ಅಥವಾ ನೋಡುತ್ತಾರೆ. ಅನೇಕ ಜನ್ಮದ ಬಾಯಾರಿಕೆ ಅಥವಾ ಮುಕ್ತಿಯಲ್ಲಿ ಹೋಗುವಂತ ಅಥವಾ ಸ್ವರ್ಗದಲ್ಲಿ ಹೋಗುವಂತ ಅನೇಕ ಜನ್ಮದ ಆಶೆಗಳು ಪೂರ್ಣವಾಗಲಿದೆ. ಆಗ ಸಹಜವಾಗಿಯೇ ತಂದೆಯಿಂದ ಆಸ್ತಿ ಪಡೆಯಲು ಆಕರ್ಷಿತರಾಗುತ್ತಾರೆ ಬರುತ್ತಾರೆ. ಸ್ಲೋಗನ್. ಒಂದೇ ಬಲ ಒಂದೇ ಭರವಸೆ. ಈ ಪಾಠವನ್ನು ಸದಾ ಪಕ್ಕಾ ಮಾಡಿಕೊಳ್ಳಿ. ಆಗ ಸುಳಿಯು ಮಧ್ಯದಿಂದ ಸಹಜವಾಗಿ ಹೊರಬಂದು ಬಿಡುವಿರಿ. ಅವ್ಯಕ್ತ ಸೂಚನೆ. ಆರ್ಥಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ. ವಾರಸುದಾರರ ಕ್ವಾಲಿಟಿ ಯಾವಾಗ ಪ್ರತ್ಯಕ್ಷವಾಗುವುದೆಂದರೆ ಯಾವಾಗ ತಾವು ತಮ್ಮ ಪವಿತ್ರತೆಯ ಘನತೆಯಲ್ಲಿರುವಿರಿ. ಎಲ್ಲಿಯೂ ಮಿತವಾದ ಆಕರ್ಷಣೆಯಲ್ಲಿ ಕಣ್ಣುಗಳು ಮೋಸ ಹೋಗುವುದಿಲ್ಲ. ವಾರಸ್ದಾರರು ಅಧಿಕಾರಿ ಯಾರು ಇಲ್ಲಿ ಸದಾ ಅಧಿಕಾರಿ ಸ್ಟೇಜಿನ ಮೇಲೆ ಇರುತ್ತಾರೆ ಎಂದು ಮಾಯು ಅಧೀನರಿರುವುದಿಲ್ಲ. ಅಧಿಕಾರಿತನದ ಶುಭ ನಶೆಯಲ್ಲಿರುತ್ತಾರೆ. ಇಂಥ ಅಧಿಕಾರಿ ಸ್ಟೇಜ್ನವರೇ ಅಲ್ಲಿಯೂ ಅಧಿಕಾರಿಯಾಗುತ್ತಾರೆ. ಓಂ ಶಾಂತಿ.